ಖಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಭಾರತದ ಕಾಶಿ ಎಂದು ಪ್ರಸಿದ್ಧವಾದ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಸೂಫಿ ಸಂತ ನಾಡೆಂದು ಪ್ರಸಿದ್ಧವಾದ ಇಂದು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೈಯದ್ ಹಜರತ್ ಅತಾವುಲ್ಲಾ ಶಾ ಖಾದ್ರಿ ಉರ್ಫ್ ನಾಡಬಂದ್ ಶಾ ವಲಿ ಖಾದ್ರಿ ರಹಮತುಲ್ಲಾ ಅಲೈರವರ 251ನೇ ಸಂದಲ್ ಉರ್ಸ್ ಖವಾಲಿ ಕಾರ್ಯಕ್ರಮ ಮತ್ತು ಅನ್ನ ಸಂದರ್ಪಣೆ ಕಾರ್ಯಕ್ರಮ ತಾವು ನೋಡಬಹುದು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳಿಂದ ರಾಜಕಾರಣಿಗಳು ಹಾಗೂ ಸರ್ವಧರ್ಮಗಳ ಭಕ್ತರು ಆಗಮಿಸಿದರು ಹಾಗೂ ಬಾಬಾರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಈ ಉರ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸೂಫಿ ಸಂತರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. हमारे आरसी दावी की जानिब से सदका मिला है। थोड़े से तमाम से सरदार नारायण शाह के दीवाने के दोनों हाथ ऊपर कोई जगह देना है। दिल की सियाही पल में मिटाते हैं मुस्तफा, दिल की सियाही पल में मिटाते हैं मुस्तफा, दिल की सियाही वो मिटाते हैं मुस्तफा, दिल की सियाही पल में मिटाते हैं मुस्तफा, दिल की सियाही पल में मिटाती है मुस्तफा, दिल की सियाही पल में मिटाते हैं मुस्तफा, दिल की सियाही पल में मिटाते हैं मुस्तफा, दिल की सियाही पल में मिटाते हैं मुस्तफा, नारबंद शाह वली से मिलाते हैं मुस्तफा। नहीं भाई हेलो समझ रही है कि बर्बाद हो गया, समझ रही है कि बर्बाद हो गया, दुनिया समझ रही है मैं बर्बाद हो गया, लेकिन नारबंद शाह मिले तो घर में आबाद हो गया। अस्सलाम वालेकुम रहमतुल्लाहि बरकातहू। तो क्या कहना चाह रही हूँ, तो ये हरियर में नारबंद शाह वली के दरगाह में आज जोरों से आम रखे हैं। लंगर आम था, मौजों का इंतजाम है। सब आने वाले नारबंद शाह वली के कदर ले रही हैं उर्स में, सबको मौज का इंतजाम करके
हर साल की तरह भी मदीना कमेटी की तरफ से इस बार भी उसका इंतजाम कर पाए। 10,000 ಬಾಳೆಹಣ್ಣು ಪ್ರತಿ ಸಲ ಬಾಳೆಹಣ್ಣು ನಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲ್ ಇಂದ ಸೇರಿ ಮಾಡ್ತೀವಿ. ನಮ್ದು ಗ್ರೂಪ್ ಹೆಸರು ಮದೀನಾ ಗ್ರೂಪ್ ಅಂತ ಹೇಳಿ. ಒಂದ್ ಜನರಿಗೆ 4 ಜನ ಚೆನ್ನಾಗಿ ಗೊತ್ತಾಗ್ಲಿ, ಇದು ಸ್ಪೀಕರ್ ಮಾಡ್ಬಾರ್ದು, ಏನೋ ಒಂದ್ ತಿನ್ನೋ ಅವಶ್ಯಕತೆ ಮಾಡ್ಲಿ ಜನ ಅಂತ ತಿಳಿದು ಮಾಡ್ಬೇಕು ಮುಂದೆ ನಡೀತಿ. ಇದಕ್ಕೆ ಇದೆಲ್ಲ ಅನುಕೂಲ ಮಾಡ್ಕೊಡ್ಬೇಕು, ಮಾಡ್ಕೊಳ್ಳಾಗಲ್ಲ. हर साल की इस तरह भी इंतजाम करिए सबके वास्ते। ಮೇರೆಗೆ ನಮ್ಮ ಗುರುಗಳು ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಂದ ಫಕೀರ್ ಫುಕ್ರ ಅವರಿಂದ ಎಲ್ಲರಿಂದ ನಮ್ಮಿಂದ ನಮಸ್ಕಾರ, ಎಲ್ಲರಿಗೂ ವಂದನೆಗಳು. ಹೇಳೋದೇನಪ್ಪಾ ಅಂದ್ರೆ, ಈ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ನಮ್ಮ ಗುರುಗಳು ಸೈಯದ್ ನಾಡಬನ್ ಶಾ ವಲಿ ಇವರು ಸಾಕಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಸ್ಥಳದಲ್ಲಿ, ಪವಿತ್ರವಾದ ಈ ಸ್ಥಳದಲ್ಲಿ ಅವರು ಇದ್ದಾರೆ. ಅದರಂತೆ ವರ್ಷ ಈ ಕಾರ್ಯಕ್ರಮವನ್ನು ಸಂದಲ್ ಉರ್ಸ್ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಆಕತೆ. ಹಿಂದೂ ಮುಸ್ಲಿಂ ಬಾಂಧವರು ಹರಿಯಾರ್ ಮತ್ತು ದಾವಣಗೆರೆ, ರಾಣೆಬೆನ್ನೂರು ಸುತ್ತಲ ಇರ್ತಕ್ಕಂಥ 3 ಜಿಲ್ಲೆಗಳಿಂದ ಸಾಕಷ್ಟು ಜನ ಇಲ್ಲಿ ಬಂದು ಇಲ್ಲಿ ಗುರುಗಳು ಆಶೀರ್ವಾದ ತಗೊಂಡು ಅರಿಕೆ ಮಾಡ್ಕೊಂಡು ಬೇಡ್ಕೊಂಡು ಸಾಕಷ್ಟು ಜನ ಪಡೆದಿರತಕ್ಕಂಥ ಜನ ಇದ್ದಾರೆ ಇಲ್ಲಿ. ಅವ್ರ ಆಶೀರ್ವಾದದಿಂದ ಈ ಭಾಗದಲ್ಲಿ ಬಂದು ಇಲ್ಲಿ ಏನ್ ಅರಿಕೆ ಮಾಡ್ಕೊಂತಾರೆ ಅವೆಲ್ಲ ಈಡೇರಿಸಿದೆ ಅಂತಂದು ಸಾಕಷ್ಟು ಜನದಿಂದ ಕೇಳಿಗೂ ಸಹ ಬರ್ತಾ ಇರ್ತೈತಿ. ಹಂಗಾಗಿ ಈ ಭಾಗದಲ್ಲಿ ಲಂಗರ್ ಮತ್ತು ಉರುಸ್ ಕಾರ್ಯಕ್ರಮದಲ್ಲಿ ನಿನ್ನೆ ಸಂದಲ್ ಉರುಸ್ ಕಾರ್ಯಕ್ರಮವನ್ನು ನಡೆಯಿತು. ಸಾಕಷ್ಟು ಭಾವದಿಂದ ಎಲ್ಲಾ ಜನಾಂಗದವರು ಸೇರ್ಬಿಟ್ಟು ಮಾಡಿದ್ವಿ. ಮತ್ತು ಇವತ್ತು ಲಂಗರ್ ಕಾರ್ಯಕ್ರಮವನ್ನು ಊಟದ ವ್ಯವಸ್ಥೆ ಸಾರ್ವಜನಿಕವಾಗಿ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಎಲ್ಲರೂ ಊಟ ಅಲ್ಲಿ ನಡೀತಾ ಇದೆ. ಅದರಂತೆ ಇಲ್ಲಿ ಬಂದಿಲ್ಲ ಯಾರು ಇದ್ದಾರೆ ಅವರು ಸಹ ಮುಂದಿನ ವರ್ಷದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಈ ಗುರುಗಳು ಸ್ಥಳಕ್ಕೆ ಬಂದು ಅವ್ರ ಆಶೀರ್ವಾದ ಪಡ್ಕೊಂಡು ತಮ್ಮ ಏನಾದ್ರು ಸಮಸ್ಯೆ ಇತ್ತಂದ್ರೆ, ಸಾಕಷ್ಟು ಜನಕ್ಕೆ ಮಕ್ಕಳು ಆಗ್ಲಿಲ್ದವರಿಗೂ ಸಹ ಈ ಭಾಗದಲ್ಲಿ ಮಕ್ಕಳು ಸಹ ಆಗಿದೆ ಅಂತ ಸಾಕಷ್ಟು ತಾಯಂದ್ರು ಸಹ ಕೇಳಿದೀವಿ ನಾವು. ಅಂತ ಏನಾದ್ರು ಮತ್ತು ಗಾಳಿ ಶಾಖ ಆಗ್ಲಿ, ಯಾವ್ದಾರೆ ಸಮಸ್ಯೆ ಆಗ್ಲಿ,
ಈ ಭಾಗಕ್ಕೆ ಬಂದು ತಾವು ನಡ್ಕೊಂಡ್ರೆ ಬರ್ತಾ ಹೋಗ್ತಾ ಇತ್ತಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಪರಿಹಾರ ಆಗಿದೆ, ತಮ್ಮೆಲ್ಲರಿಗೂ ಆಗ್ತದಂತ ನಾವು ನಂಬಿರ್ತೀವಿ.